ಹಲೋ. ಹಾಯ್ ಮಾಮ್, ಹೇಗಿದ್ದೀರಾ ಮಾಮ್? ವಿಷಯ ಏನು ಅಂತ ಹೇಳು. ಯಾಕೆ ಮಾಮ್ ಫುಲ್ ಸಿಟ್ಟಲ್ಲಿದ್ದೀರಾ? ಏನ್ ವಿಷಯ ಅಂತ ನೀವೇ ಹೇಳಬೇಕು ಮಾಮ್. ನಿಮ್ಗೂ ನಿಮ್ ಯಜಮಾನ್ರಿಗೂ ದೊಡ್ಡ ಜಗಳ ಆಯ್ತಾ? ಒಂದು ದೊಡ್ಡ ಬಾಂಬೆ ಬ್ಲಾಸ್ಟ್ ಆಗಿರೋ ತರ ಇದೆ. ನೋಡು ಅನಿಕಾ, ನಿನ್ನಂತ ಬತ್ತಿ ಇಡೋರಿರೋ ತನಕ ಈ ಥರ ಬಾಂಬ್ಗಳು ಬ್ಲಾಸ್ಟ್ ಆಗ್ತಾನೆ ಇರ್ತೈತೆ. ಆದರೆ ನೀನು ಅನ್ಕೊಂಡಿರೋ ಥರ ಇದು ದೊಡ್ಡ ಬಾಂಬ್ ಅಲ್ಲ. ಒಂದು ಚಿಕ್ಕ ಪಟಾಕಿ ಆಟೆಯ. ಅದು ಬಂತು ಅಂದ ಮಾತ್ರಕ್ಕೆ ತುಟ್ಟು ಕರಕ್ಲಾಗಕ್ಕಿಲ್ಲ. ಸಂಬಂಧನೂ ಆಗೀಯ. ಚಿಕ್ಕ ಪುಟ್ಟ ಜಗಳಕ್ಕೆ ಕಿತ್ತೋಗಕ್ಕಿಲ್ಲ. ಯಾಕೆ ಅಮ್ಲಿ, ಚಿಕ್ಕ ತೂತೆ ಸಾಕಲ್ವಾ ದೊಡ್ಡ ಬೋಟ್ನ ಮುಳ್ಸಕ್ಕೆ? ನೋಡು ಅನಿಕಾ, ಇಲ್ದೇ ಇರೋದ್ನೆಲ್ಲ ಹೇಳಿ ನನ್ನ ಗಂಡನ ದೂರ ಮಾಡ್ಬೋದು ಅನ್ನೋದು ನಿನ್ ಭ್ರಮೆ. ನಿನ್ ಸ್ನೇಹ, ಪ್ರೀತಿ, ನಂಬಿಕೆ ಅನ್ನೋ 3 ಸಿಂಹಗಳಿಂದ ಕಾಣದೇ ಇರೋ 4ನೇ ಸಿಂಹ ಇದೆಯಲ್ಲ, ಅದು ನಾನು. ಏ ಕಮಲಿ, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಕಣೆ. ನೀನು ಹೊಡೆದಿರೋ ಏಟು, ಆಡಿರೋ ಮಾತು, ಋಷಿ ಬರ್ತ್ಡೇ ದಿನ ನನಗೆ ಮಾಡಿರೋ ಒಂದೊಂದು ಅವಮಾನನೂ ನಾನಿನ್ನೂ ಮರ್ತಿಲ್ಲ. ಇದ್ರ ಜೊತೆಗೆ ನೀನ್ ಋಷಿ ಲೈಫಿಗೆ ಬಂದಾಗಿಂದ ನನ್ನ ಹಾರ್ಟಲ್ಲಿ ಹೊತ್ಕೊಂಡು ಉರಿತಾ ಇರೋ ಬೆಂಕಿ ಇನ್ನ ಜೀವಂತವಾಗಿದೆ. ಅದು ನಿನ್ನ ಸುಡದೆ ಬಿಡಲ್ಲ ಕಣೆ. ಇಲ್ಲಿವರೆಗೂ ನೀನ್ ನೋಡಿರೋ ಅನಿಕಾನೇ ಬೇರೆ, ಇನ್ ಮುಂದೆ ನೀನ್ ನೋಡೋ ಅನಿಕಾ ಬೇರೆ. ನನ್ನ ನಿನ್ನ ಮಧ್ಯೆ ವಾರ್ ಡಿಕ್ಲೇರ್ ಆಗಿದೆ ಕಮಲಿ. ಈ ವಾರಲ್ಲಿ ವಿನ್ ಆಗಿ ಋಷಿ ಪ್ರೀತಿ ಓನರ್ ಆಗೋಳು ನಾನೇ. ಬರ್ದಿಟ್ಕೋ. ಏಯ್, ನಂದಾರಿಗೆ ಯಾಕೆ ಅಡ್ಡ ಬಂದಿದ್ಯಾ? ಜಾಗ ಬಿಡು. ಯಾಕೆ ಅವಳ ಜೊತೆ ಓಡಾಡ್ತಾ ಇದ್ಯಾ? ಏಯ್, ಏನ್ಲ ನಿನ್ ಸಮಸ್ಯೆ? ನೀನ್ ಅವಳು ಗಂಡ ಆಗಿದ್ರೆ ಅವ್ನ್ ಕರ್ಕೊಂಡು ಹೋಗಿ ಅವಳ ಜೊತೆ ಸಂಸಾರ ಮಾಡು. ಆದ್ರೆ ಅವಳು ಗಂಡ ಅಲ್ವಲ್ಲ ನೀನೀಗ. ಅವಳಾಗೋಳೆ ಬಂದು ನನ್ ಜಗ್ಗಿದ್ರೆ ನಿಂದೆಲ್ಲ ಮಧ್ಯದಲ್ಲಿ. ಅವಳು ನನ್ನ ಹುಡುಗಿ, ನನ್ನ ಇಷ್ಟ. ಏನೋ ಅಂದ? ನಿನ್ನ ಹುಡುಗಿನ ಇನ್ನೊಂದ್ಸತಿ ಅವಳ ಜೊತೆ ಓಡಾಡೋದ್ ನೋಡಿದ್ರೆ ಅಲ್ಲುದ್ರು ಸಾಕ್ಬಿಡ್ತೀನಿ. ಏಯ್, ಮುಚ್ಚ ಬಾಯಿ. ನೀನ್ ಅವಳು ಗಂಡ ಆದ್ರೆ ಅವಳ ಜೊತೆ ಬದುಕೋಗೋ. ನಾನು ಅವಳನ್ನ ಯಾವತ್ತಿಂದ ಲವ್ ಮಾಡ್ತೀನಿ. ಅವಳು ನನ್ನ ಹುಡುಗಿ. ನಿನ್ನ ಮತ್ತೆ ನನ್ನ ಹುಡುಗಿನ ನಿನ್ನ ಹೆಂಡತಿ ಅಂತಿದ್ಯೋ? ಅವಳು ನನ್ನ ಹೆಂಡತಿ ಕಣೋ. ಏಯ್, ಅವಳು ನಿನ್ನ ಹೆಂಡತಿ ಆಗಿದ್ರೆ ಅವಳ ಜೊತೆಗೋಗಿ ಬದುಕೋ. ಅವಳಿಗೆ ಮೋಸ ಮಾಡಿ ನಿನಗೂ ಅವಳಿಗೆ ಏನು ಸಂಬಂಧ ಇಲ್ಲ ಅಂತ ಹೇಳಿ ಬಂದಿಯಲ್ಲ. ಈಗ ನಾನು ಅವಳ ಜೊತೆಗೆ ಚೆನ್ನಾಗಿದ್ರೆ ಉರ್ಕೋತಿದ್ಯಾ? ನೀನೊಬ್ಬ ಗಂಡಸೇನೋ? ನನ್ನ ಮಗನ
ಮಗನ ಇನ್ನೊಂದ್ ಸತಿ ಅವಳ ಜೊತೆ ಓಡಾಡೋದನ್ನ ನೋಡಿದ್ರ ಚೆನ್ನಾಗಿರಲ್ಲ. ತಮ್ಮಿದ್ರೆ ನೀನ್ ಹೆಂಡತಿನ ಕಂಟ್ರೋಲ್ ಮಾಡು, ನನ್ನ ಕಂಟ್ರೋಲ್ ಮಾಡಕ್ ಬರಬೇಡ. ಇನ್ನು ಕಂಟ್ರೋಲ್ ಅಲ್ಲಿ ನೀನಿರೋ ಮಗನ ಇನ್ನೂ ಸತ್ಯ ಅವಳ ಜೊತೆ ನೋಡಿದ್ರೆ ಸುಟ್ಲಿ ನಾನು ಅನ್ಸ್ಬಿಡ್ತೀನಿ. ಹೇಳ್ತಾ ಇದೀನಿ, ಇಷ್ಟ ಬಂದಾಗ ಮಾಡ್ತೀನಿ ಹೋಗಲೇ. ಸರ್ ತಕೊಳ್ಳಿ ಸರ್, ಊಟ ಮಾಡಿ. ನಂಗೆ ಹಶ್ವಿಲ್ಲ ಸರ್, ನೀವು ಹಿಂಗಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗಕ್ಕಿಲ್ಲ ಸರ್. ನನ್ನ ಮ್ಯಾಕಿರೋ ಕೋಪನ ಊಟದ ಮ್ಯಾಕೆ ಯಾಕೆ ತೋರಿಸ್ತೀರಾ? ಸುಮ್ಕೆ ಊಟ ಮಾಡಿ. ಬೇಡ ಅಂತ ಹೇಳಿದ್ನಲ್ಲ. ಸರಿ ಬಿಡಿ, ನಾನು ಎಲ್ಲ ವಿಷಯನ ಅತ್ತೆ ಮಾವಂತವ ಹೇಳ್ತೀನಿ. ಅವ್ರಿಗೆಲ್ಲ ಯಾಕೆ ಹೇಳ್ತೀರಾ? ಈಗೇನು ಊಟ ಮಾಡ್ಬೇಕಷ್ಟೇ ತಾನೆ, ಕೊಡಿ. ಸರ್, ನೀವು ಒಳ್ಳೆ ಮಗು ಥರ ಸರ್. ಈಗ ದೊಡ್ಡವರಾದರೂ ಅಪ್ಪ ಅಮ್ಮಂಗಿನ್ನ ಹೆದರ್ಕತ್ತಿರಲ್ಲ. ಈ ಮಗುಗೆ ನಾನೇ ಊಟ ಮಾಡಿಸ್ತೀನಿ. ಶಂಭು, ಯಾಕೆ ಇಷ್ಟು ಲೇಟು? ಮೇಡಮ್, ಅದು ಏನದು? ಮನೆಗೆ ಬೇಗ ಬರಬೇಕು ಅಂತ ಗೊತ್ತಾಗಲ್ವಾ? ನಿನ್ಗೋಸ್ಕರ ಡೋರೆಲ್ಲ ಲಾಕ್ ಮಾಡದೆ ವೇಟ್ ಮಾಡಬೇಕಾ ನಾವು? ಓಯ್, ಏನು ಬಟ್ಟೆ ಎಲ್ಲ ಕೊಳೆಯಾಗಿದೆ? ಏನಿಲ್ಲ ಮೇಡಮ್. ಬೇಬಿ, ಏನಾಗಿದೆ ಅವನಿಗೆ? ಏನೋಮ್ಮ ಬಿಡಿ, ನಮ್ಗೆ ಯಾಕೆ, ಬನ್ನಿ. ಶಂಭು, ಯಾಕಪ್ಪ ಮನೆಗೆ ಬರೋದು ಇಷ್ಟೊತ್ತಾಯ್ತು? ಶಂಭು, ಇದೇನಿದು? ಮೈಯೆಲ್ಲ ಇಷ್ಟೊಂದು ಗಲೀಜಾಗಿದೆ. ಏನಾಯ್ತು ಹೇಳು? ಎಲ್ಲಾದ್ರೂ ಬಿದ್ದೀಯಾ? ಅಜ್ಜಿ, ನನ್ನ ಕ್ಷಮಿಸಿ ಅಜ್ಜಿ. ಯಾಕೆ ಶಂಭು? ಯಾರ ಹತ್ರ ಆದ್ರೂ ಗಲಾಟೆ ಮಾಡ್ಕೊಂಡ್ಯಾ? ಅದು ಅಮರ್ ಸಿಕ್ಕಿದ್ದ. ಅಮರ್ ಸಿಕ್ಕಿದ್ನ? ಎಲ್ಲಿದ್ದಾನೆ? ಹೇಗಿದ್ದಾನೆ ಅವನು? ಏನು ಅಮರ್ ಹಾಗೆ ಮಾತಾಡಿದ್ನ? ಹ್ಞೂ ಅಜ್ಜಿ, ಅದಕ್ಕೆ ಕಮಲಿ, ರಚನಾ, ನಾನು ಸೇರಿ ಅವನಿಗೆ ಬುದ್ಧಿ ಕಲ್ಸೋದಕ್ಕೆ ಈ ಥರ ಪ್ಲ್ಯಾನ್ ಮಾಡಿದ್ವಿ. ರಚನಂತವ ಕ್ಲೋಸ್ ಆಗಿರೋ ರೀತಿಲಿ ಆ್ಯಕ್ಟ್ ಮಾಡ್ತೀವಿ. ಅದನ್ನ ನೋಡಿ ಅವ್ನು ನಂತವ ಬಂದು ಗಲಾಟೆ ಮಾಡ್ದ. ಸ್ವಲ್ಪ ಹೊಡೆದಾಟ ಆಯಿತು. ಅಯ್ಯೋ, ಏನು ಮಾಡ್ತಿದ್ದೀರ ನೀವೆಲ್ಲ ಸೇರ್ಕೊಂಡು? ಅಲ್ಲ, ನೀನು ಅಮರು ಜಗಳ ಆಡೋದು ಅಂದ್ರೆ ಏನು? ತಾಳಿ ಕಟ್ಟಿರೋ ಅವನ ಹೆಂಡತಿ ಜೊತೆ ನೀನು ಓಡಾಡೋದು ಅಂದ್ರೆ ಏನು? ಇದೆಲ್ಲ ಸರಿ ಇಲ್ಲ ಶಂಭು.
ಕ್ಷಮಿಸಿ ಅಜ್ಜಿ. ಇದು ಬರೀ ಅಮ್ಮರ ಮುಂದೆ ಮಾಡ್ತಿರೋ ನಾಟಕ ಅಷ್ಟೇ. ಇದನ್ನ ಕಮಲಿನೇ ಪ್ಲಾನ್ ಮಾಡಿದ್ದು. ಆದರೂ ಇದೆಲ್ಲ ಯಾವುದು ಸರಿ ಇಲ್ಲ ಕಣೋ. ಅಮ್ಮರಿಗೆ ಬುದ್ಧಿ ಹೇಳೋದ್ಬಿಟ್ಟು ಇದೇನಿದು ಹುಚ್ಚಾಟ? ಅಜ್ಜಿ, ಅವನು ರಚನೆ ಮೇಲೆ ಪ್ರೀತಿ ಇಲ್ಲ ಅಂದ, ಅವಳನ್ನ ಬಿಡ್ತೀನಿ ಅಂತ ಕೂಡ ಅಂದ. ಅದಕ್ಕೆ ಕಮಲಿ ಈ ಥರ ಪ್ಲ್ಯಾನ್ ಮಾಡಿದ್ಲು. ಆದರೆ ಈ ಪ್ಲ್ಯಾನ್ ವರ್ಕೌಟ್ ಆಯ್ತಿದೆ ಅಜ್ಜಿ. ಪ್ರೀತಿ ಇಲ್ಲ ಅಂದವನು ಈಗ ನನ್ನ ಹೆಂಡತಿ ಜೊತೆ ಯಾಕೆ ಓಡಾಡ್ತಿದ್ಯಾ ಅಂತ ನನಗೆ ಹೊಡ್ಯಕ್ಕೆ ಬಂದ. ಇದರ ಅರ್ಥ ಏನಜ್ಜಿ? ಅವನಿಗಿನ್ನೂ ರಚನೆ ಮ್ಯಾಗ ಪ್ರೀತಿ ಐತೆ ಅಂತ ತಾನೆ. ಅವನು ಯಾವುದೋ ಬೇರೆ ಕಾರಣಕ್ಕೆ ಈ ಥರ ಮಾಡ್ತಾವನೆ ಅನ್ಸುತ್ತಜ್ಜಿ. ಕಮಲಿ ಎಲ್ಲ ಚೆನ್ನಾಗಿ ಯೋಚನೆ ಮಾಡಿದ್ದನ್ನೆಲ್ಲ ಪ್ಲಾನ್ ಮಾಡಿರ್ತಾಳೆ. ಸರಿ, ಅವಳು ಹೇಳ್ದಾಗೆ ಮಾಡಿ. ಇದರಿಂದ ಅಮ್ಮರ ರಚನಾ ಜೊತೆ ಮೊದಲನಾಗಿದ್ದರೆ ಸಾಕು. ಹೋಗು, ಬಟ್ಟೆ ಬದಲಾಯಿಸಿ ಮಾಡ್ಕೊ ಹೋಗು. ಚೆನ್ನಾಗಿ ಬಂದಿಲ್ವಲ್ಲ, ಬರ್ತಾಳ ನೋಡೋಣ. ಬರ್ಲಿ ಇವತ್ತು ಅವನ ಜೊತೆಗೆ ಚಳಿ ಬಿಡಿಸ್ತೀನಿ. ರಾತ್ರಿ ಫೋನ್ ಮಾಡಿದ್ರೆ ನನಗೆ ಅವಳು ಇವಳು ಅಂತ ಮಕ್ಕರ್ ಮಾಡ್ತಾಳೆ. ಇದೇ ಇವತ್ತು. ಸರ್, ಏನ್ ಬೇಕು? ಒಂದು ಕಾಫಿ. ಹೇಳನಿಕಾ. ಹಾಯ್ ರಿಷಿ ಸರ್, ನೀವೇ ಕಾಲ್ ಮಾಡ್ತೀರಾ ಅಂತ ವೇಟ್ ಮಾಡ್ತಿದ್ದೆ. ಕಮಲಿ ಏನಂದ್ಲು? ನನಗೆ ಹೊಡೆದಿದ್ದು ನಿಜ ಅಂತ ಒಪ್ಕೊಂಡ್ಲಾ ಸರ್? ಅನಿಕಾ ಎಲ್ಲಿದ್ಯಾ? ಸರ್, ನಾನು ಮನೆಯಲ್ಲೇ ಇದ್ದೀನಿ. ನಾನು ನಿನ್ನ ಮೀಟ್ ಆಗಬೇಕು. ಸರ್, ಡೆಫಿನೆಟ್ಲಿ ಮೀಟ್ ಆಗೋಣ. ಎಲ್ಲಿ? ನೆನ್ನೆ ಕಾಫಿ ಶಾಪಲ್ಲಿ ಮೀಟ್ ಆದ್ವಲ್ಲ, ಅಲ್ಲೇ ಮೀಟ್ ಆಗೋಣ. ಓಕೆ ಓಕೆ ಸರ್. ನೋಡಿ, ಇವತ್ತು ನೆನ್ನೆಗಿಂತ ಒಂದ್ ಪಟ್ ಜಾಸ್ತಿ ಇರೋಂಥ ಪ್ಲಾನೇ ಮಾಡಿದ್ದೀನಿ. ಈ ದಿನನ ಸರಿಯಾಗಾದ್ರೆ ಅಮರಣ್ಣನ ಮನ್ಸ್ನಾಗಿರೋದು ಇವತ್ತೇ ಆಚೆ ಬರ್ತೈತೆ. ಏನ್ ಪ್ಲಾನ್ ಕಮ್ಲಿ? ಇವತ್ತು ಕಾಫಿ ಶಾಪ್ಗೆ ನೀವು ಹೋಗ್ಬೇಡಿ, ನಾನು ಹೋಯ್ತೀನಿ. ಅಲ್ಲ ಕಮಲಿ, ಮತ್ತೆ ನಾವೇನ್ ಮಾಡ್ಬೇಕು? ಸರಿನಾ? ನೋ ಕಮ್ಲಿ, ಇದೆಲ್ಲ ಆಗಲ್ಲ. ಇದಾದ್ರೆ ಮಾತ್ರ ನಾವ್ ಅನ್ಕೊಂಡಿರೋದನ್ನ ಮಾಡಕ್ಕಾಗೋದು. ನೋಡಿ, ಈ ದೂರ ಬಂದಿರಿ, ಇವಾಗ ಸುಮ್ಕೆ ಆಗಲ್ಲ ಅನ್ಕೊಂಡು ಹಿಂದಕ್ಕೆ ಹೋಗೋದ್ ಬೇಡ. ಒಪ್ಕೋ ಸಂಭು, ರಚನಾ ಒಪ್ಕೋ. ಮಂತ್ರಕ್ಕೆ ಮಾವನ್ಕಾಯಿ ಉದ್ರಕ್ಕಿಲ್ಲ, ಶಕ್ತಿಯಿಂದ ಗುರಿ ಇಟ್ಟು ಹೊಡಿಬೇಕು. ಸುಮ್ಕೆ ನಾನು ಹೇಳೋದಕ್ಕೆ ಒಪ್ಕೊಳ್ಳಿ. ಸರಿ ಕಮ್ಲಿ. ಅನಿಕಾ, ನೀನು ಹೇಳಿದ್ದು ನಿಜ. ಕಮಲಿ ಅವರು ಅದನ್ನ ಒಪ್ಕೊಂಡ್ರು. ಬಟ್ ಅತಿಯಾದ ಪ್ರೀತಿ ಇದ್ದ ಕಡೆ ಈ ಥರ ಆಗೋದು ಸಹಜ. ಅನಿಕಾ, ನೀನು ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡ. ಕಮಲಿ ಅವ್ರಿಗೆ ಡೌಟ್ ಇದೆ, ಆದರೆ ನೀನು ಅನ್ಕೊಂಡಿರೋ ಹಾಗಲ್ಲ.
ಸ್ವಲ್ಪ ಇನ್ಸೆಕ್ಯೂರಿಟಿ ಕಾಂಪ್ಲೆಕ್ಸ್ ಅಷ್ಟೆ. ಆ್ಯಂಡ್ ನಾನು ನಿನಗೆ ಸಿಗು ಅಂತ ಹೇಳಿದ್ದು ನಿನ್ನ ಸಾರಿ ಕೇಳೋಣ ಅಂತ. ಕಮ್ಲಿ ಅವರು ನಿನಗೆ ಹೊಡೆದಿದ್ದಾರೆ, ಅದಕ್ಕೆ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ. ಜಸ್ಟ್ ಫಾರ್ಗೆಟ್ ಇಟ್. ಅಯ್ಯೋ ಸಾರಿ ಎಲ್ಲ ಬೇಡ ಸರ್, ನೀವಿಬ್ರು ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕು. ಕಮ್ಲಿದು ಡೌಟ್ ಅಲ್ಲ, ಜಸ್ಟ್ ಇನ್ಸೆಕ್ಯೂರಿಟಿ ಫೀಲ್ ಆದ್ರೆ ದಟ್ಸ್ ಓಕೆ. ನಿಮ್ಮಿಬ್ಬರ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗ್ಬೇಕು. ಸರ್ ಹಾಗೆ ಇರಿ, ಟರ್ನ್ ಆಗಬೇಡಿ ಸರ್. ಸರ್ ನಾನು ಹೇಳಿದ ತಕ್ಷಣ ನೋಡಬೇಡಿ, ಸ್ವಲ್ಪ ಟೈಮ್ ಬಿಟ್ಟು ನೋಡಿ. ನಿನ್ನ ಹಿಂದೆ ಒಬ್ಬ ಬ್ಲ್ಯಾಕ್ ಶರ್ಟ್ ಹಾಕೊಂಡು ಕೂತಿದ್ದಾನೆ. ನೆನ್ನೆ ನಾವಿಬ್ರು ಕಾಫಿ ಶಾಪಿಗೆ ಬಂದಾಗ್ಲೇನೋ ನಿನ್ನ ಹಿಂದೆನೇ ಕೂತಿದ್ದ ಸರ್, ನಾನು ಅಬ್ಸರ್ವ್ ಮಾಡಿದ್ದೀನಿ. ಹೌದಾ? ನೆನ್ನೆನೂ ಅವ್ನು ಬಂದಿರ್ಬೋದು, ಅದರಲ್ಲಿ ಡೌಟ್ ಪಡೋದೇನಿದೆ? ನೋ ಸರ್, ನಾನು ನಿಮ್ಮನ್ನ ಮೀಟ್ ಮಾಡಕ್ ಬಂದಾಗೆಲ್ಲ ಅವ್ನು ನನ್ನನ್ನೇ ಫಾಲೋ ಮಾಡ್ತಿದ್ದ ಸರ್, ನಾನು ನೋಡಿದ್ದೀನಿ. ಏನು? ಎಸ್ ಸರ್, ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಇವನು ನಮ್ಮನ್ನೇ ಫಾಲೋ ಮಾಡ್ತಿದ್ದಾನೆ ಅಂತ ಅನಿಸ್ತಿದೆ. ಸರ್ ನಾವು ಟೆಂಪಲ್ಗೆ ಹೋದಾಗ, ಆಮೇಲೆ ಐಸ್ ಕ್ರೀಮ್ ಪಾರ್ಲರ್ಗೆ ಹೋದಾಗೆಲ್ಲ ಇವನ್ನ ನೋಡಿದ ನೆನಪಿದೆ ಸರ್, ಬಟ್ ಐ ಆಮ್ ನಾಟ್ ವೆರಿ ಶೋರ್. ನಿಮ್ಮನ್ನ ಯಾಕೆ ಫಾಲೋ ಮಾಡ್ತಾನೆ? ಅದೇ ಗೊತ್ತಿಲ್ಲ ಸರ್, ಬಟ್ ಐ ಥಿಂಕ್ ನೀವು ಅವನ ಜೊತೆ ಒಂದ್ಸತಿ ಮಾತಾಡಿದ್ರೆ ಬೆಟರ್ ಅನ್ಸುತ್ತೆ. ಅವನ ಹತ್ರ ಏನು ಮಾತಾಡಲಿ? ಅವನಿಗೂ ನಮಗೂ ಯಾವುದೇ ಥರ ಸಂಬಂಧ ಇಲ್ಲ, ಆ್ಯಂಡ್ ಇಟ್ ಜಸ್ಟ್ ಎ ಕೋಇನ್ಸಿಡೆಂಟ್. ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡೋದು ಯಾಕೆ? ಬಟ್ ಏನೇ ಆಗಲಿ ತಿಳ್ಕೋಬೇಕಲ್ವಾ ಸರ್, ಇನ್ ಕೇಸ್ ಅವ್ನು ನಮ್ಮನ್ನೇ ಫಾಲೋ ಮಾಡ್ತಿದ್ರೆ? ಏನು ಮಾಡಬೇಕು ಅಂತಿದ್ಯಾ? ಓಕೆ ಸರ್, ನಾನೊಂದು ಕೆಲಸ ಮಾಡ್ತೀನಿ. ನಾನೀಗ ಫೋನಲ್ಲಿ ಮಾತಾಡ್ಕೊಂಡು ಮುಂದೆ ಹೋಗ್ತೀನಿ. ಅವನೇನಾದ್ರೂ ನನ್ನನ್ನು ಫಾಲೋ ಮಾಡ್ತಿದ್ರೆ ಈಸ್ ಫಾಲೋಯಿಂಗ್ ಅಸ್ ಅಂತಾನೆ ಅರ್ಥ. ಓಕೆ ಬಟ್ ನಾನೇ ಹೋಗ್ತೀನಿ ಬನ್ನಿ. ಸರ್ ಇಬ್ರು ಹೋಗೋಣ. ಹೇಳು ನಿಂಗೆ. ನಾನು ಆಗ್ಲೇ ಇಲ್ಲಿ ಬಂದ್ ಕಾಯ್ತಾ ಇದ್ದೀನಿ, ನೀನ್ ಬೇಗ ಬಾ. ಏನು ನಿಜನಾ? ಶಂಭು ರಚನಾ? ಒಂದ್ ನಿಮಿಷ ಇರು ನಿಂಗೆ, ನಂಗೇನು ಸರಿಯಾಗಿ ಕೇಳಿಸ್ತಿಲ್ಲ. ಏನು ರಚನಾ ಶಂಭುಗೆ ನನ್ನ ಹುಚ್ಚಿಡ್ತಾಯ್ತಾ? ಅವರಿಬ್ರು ಹಿಂಗೆಲ್ಲ ಮಾಡಕ್ಕಿಲ್ವಲ್ಲ? ಅವರಿಬ್ರು ಜೊತೆಯಾಗಿ ಓಡಾಡ್ತಾವ್ರ?
ನಿಜನಾ? ಎಲ್ಲಿದ್ದಾರೆ ಇವಾಗ? ಕಾರಲ್ಲ, 14 ಕ್ರಾಸ್ ಪಾರ್ಕ್ ಹತ್ರನಾ? ಪೊಲೀಸರು ಫೋನ್ ಮಾಡಿದ್ರಾ?